ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಪುನೀತ್ ವೇಣು ಸುಹಾಸ್ಗೆ ಪೊಲೀಸ್ ಕಸ್ಟಡಿಗೆ ನೋಡಿ ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸರಿಂದ ಮೂವರ ವಿಚಾರಣೆ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಕೇಸ್ ಸಂಬಂಧವಾಗಿ ಸದ್ಯ ಪುನೀತ್ ವೇಣು ಸುಹಾಸ್ನನ್ನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರಿಂದ ಮೂವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಬಯಲಾಗಿದೆ ಸ್ಫೋಟಕವಾದಂತಹ ಸತ್ಯ. ಆರೋಪಿ ಪುನೀತ್ ಕುರಿತಾಗಿ ಮತ್ತಷ್ಟು ಸತ್ಯಗಳು ಕೂಡ ಬಹಿರಂಗವಾಗ್ತಾ ಇದೆ. ಡಿ ಕಂಪನಿ ಫ್ಯಾನ್ಸ್ ಪೇಜ್ನ ಹ್ಯಾಂಡಲ್ ಅನ್ನ ಕೂಡ ಈ ಪುನೀತ್ ಮಾಡ್ತಾ ಇರ್ತಾನೆ. ಫ್ಯಾನ್ಸ್ ಪೇಜ್ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ ಪುನೀತ್. ಇದರ ಜೊತೆಗೆ ದರ್ಶನ್ ತೂಗುದೀಪ್ ಶ್ರೀನಿವಾಸ್ ದಾಸ ದರ್ಶನ್ ಅಧಿಕೃತವಾದಂತಹ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವರ ಸಂಬಂಧಿತಂತಹ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದ ಈ ಪುನೀತ್ ದರ್ಶನ್ ಸಂಬಂಧಿಸಿದಂತಹ ವಿಚಾರಗಳನ್ನ ಪೋಸ್ಟ್ ಮಾಡ್ತಾ ಇದ್ದ ಈತ. ಸೊ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಕೇಸ್ ಸಂಬಂಧವಾಗಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಈಗಾಗಲೇ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಪುನೀತ್ನ ಹಲವಾರು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಆದರೆ ದರ್ಶನ್ ಅವರ ಪೇಜ್ಗಳು ಏನಿದೆ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಬಹುತೇಕವಾಗಿ ಈತನೇ ಹ್ಯಾಂಡಲ್ ಮಾಡ್ತಾ ಇದ್ದ ಅನ್ನುವಂಥ ಒಂದು ವಿಚಾರ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ಹಲವರು ಸ್ನೇಹಿತರಾಗಿದ್ದಾರೆ. ಹಲವು ವರ್ಷಗಳಿಂದ ಪುನೀತ್ಗೆ ಪರಿಚಯ ಅನ್ನುವಂತಹ ಮಾಹಿತಿ ಕೂಡ ಇದೆ. 10 ವರ್ಷಗಳಿಂದ ದರ್ಶನ್ ಆಪ್ತ ಬಳಗದಲ್ಲಿ ಇರುವಂಥದ್ದು ಈ ಪುನೀತ್. ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಜೊತೆಗೂ ಕೂಡ ನಿಕಟವಾದಂಥ ಸಂಪರ್ಕ ಇದೆ. ಪುನೀತ್ ವೇಣು ಸುಹಾಸ್ ಮೂವರ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಾಟ್ಸಪ್ ಡಾಟಾ ರಿಟ್ರೀವ್ಗೆ ಸಿದ್ಧತೆ ಮಾಡ್ತಾ ಇದ್ದಾರೆ ಪೊಲೀಸರು. ವಾಟ್ಸಪ್ ಕಾಲ್ನಲ್ಲಿ ಸಾಕ್ಷಿದಾರ ಸಂದೀಪ್ಗೆ ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗಾಗಲೇ ಮೂವರನ್ನ ಏನು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಸಂಬಂಧವಾಗಿ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಏನೆಲ್ಲ ಪೊಲೀಸರು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಮಾಹಿತಿ ಕೊಡೋದಾದ್ರೆ? ಕುಸುಮ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತಹ 49ನೇ ಸಾಕ್ಷಿಯಾಗಿರುವಂತಹ ಸಂದೀಪ್ಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ 3 ಜನರ ಆರೋಪಿಗಳನ್ನು ಬಂಧಿಸಿದ್ದಾರೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂತಹದ್ದು. ಅದರಲ್ಲಿ ಪುನೀತ್ ಪ್ರಮುಖ ಆರೋಪಿಯಾಗಿರುವಂತಹದ್ದು. ವೇಣು ಮತ್ತು ಸುಹಾಸ್ ಇಬ್ರು ಕೂಡ ಈ ಪುನೀತ್ಗೆ ಪರಿಚಯಸ್ಥರಾಗಿರುವಂತಹದ್ದು. ಪುನೀತ್ ಕೂಡ ಈ ಡಿ ಕಂಪನಿ ಹಾಗೂ ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಸೇರಿದಂತೆ ದರ್ಶನ್ನ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದ. ಕಳೆದ 10 ವರ್ಷಗಳಿಂದ ಕೂಡ ಈತ ದರ್ಶನ್ಗೆ ಆಪ್ತವಾಗಿದ್ದ. ದರ್ಶನ್ನ ಫ್ಯಾನ್ಸ್ ಅಸೋಸಿಯೇಷನ್ ಜೊತೆ ಸಂಪರ್ಕವನ್ನು ಕೂಡ ಹೊಂದಿದ್ದ. ಪ್ರತಿಯೊಂದನ್ನು ಕೂಡ ಈತನೇ ಹ್ಯಾಂಡಲ್ ಮಾಡ್ತಾ ಇದ್ದ. ಈ ಒಂದು ಏನೊಂದು ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಆ ಪ್ರಕರಣ ಸಂಬಂಧಪಟ್ಟಂತೆ ಕೂಡ ಈತ ಕರೆಯನ್ನು ಮಾಡಿದ್ದ ಅಂತ ಹೇಳಿ ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಹೇಳಿದ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಹೇಳಿಕೆಯನ್ನ ಅಂದ್ರೆ ಈ ಧಮಕಿ ಹಾಕೋದಕ್ಕೆ ಯಾರು ಹೇಳಿದ್ದು, ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. 3 ಜನರ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿರುವಂತದ್ದು. ಕಾಲ್ ಡೀಟೇಲ್ಸ್ ಸೇರಿದಂತೆ ವಾಟ್ಸ್ಆಪ್ ಹಾಗೂ ಈ ಮೆಸೇಜ್ಗಳೇನಿದೆ ಅದನ್ನು ಕೂಡ ರಿಟ್ರೀವ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿರುವಂತದ್ದು. ಈ ಪುನೀತ್ ಈಗಾಗಲೇ ಸಾಕಷ್ಟು ಮೆಸೇಜ್ಗಳನ್ನು ಕೂಡ ಡಿಲೀಟ್ ಮಾಡಿರುವಂತದ್ದು. ಖಾಲಿ ಮೊಬೈಲ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಮೆಸೇಜ್ಗಳೇನಿದೆ ಅದನ್ನ ರಿಟ್ರೀವ್ ಮಾಡುವಂತಹದಕ್ಕಾಗಿ FSLಗೆ ಕೂಡ ಮೊಬೈಲ್ ಅನ್ನು ಕಳಿಸಿರುವಂತದ್ದು. ಎಲ್ಲವೂ ಬಂದ ನಂತರ ಈ ಪುನೀತ್ಗೆ ಯಾರು ಈ ಒಂದು ಕುಮ್ಮಕ್ಕನ್ನು ಕೊಟ್ಟಿದ್ದು ಅಥವಾ ಸ್ವತಃ ಈತನೇ ಮಾಡಿದ್ದ ಅಥವಾ ಬೇರೆ ಯಾರಾದ್ರೂ ಹೇಳಿ ಮಾಡಿಸಿದ್ದ ಅನ್ನುವಂಥದ್ದು ಕೂಡ ತಿಳಿದು ಬರುತ್ತೆ. ಸದ್ಯ ಈ ಘಟನೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈ 3 ಜನ ಆರೋಪಿಗಳನ್ನ ತನಿಖೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.